ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅವಿನಾಶ್, ಕುಲ್ದೀಪ್ ಯಾದವ್ ವರ್ಸಸ್ ಪಾಕಿಸ್ತಾನ ಅಂತ ನೋಡಿದಾಗ ಕುಲ್ದೀಪ್ ಯಾದವ್ ಕೈ ಮೇಲ್ಗೈ ಇದೆ. ಸೊ ಹೇಗೆ ನೋಡ್ತೀರಿ, ಈ ತಂಡ ಹೆಂಗೆ ಕಾಣಿಸ್ತಾ ಇದೆ? ನಂದು ಪರ್ಸನಲ್ ಒಪಿನಿಯನ್ ಏನಂದ್ರೆ ರಿಂಕು ಸಿಂಗ್ ಜಾಗದಲ್ಲಿ ಬಂದಿದ್ರೆ ಸುಂದರ್ ಬರ್ಬೋದಾಗಿತ್ತೇನೋ. ಯಾಕೆಂದ್ರೆ ಬ್ಯಾಟು ಮಾಡ್ತಾರೆ ಅಂಡ್ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಪಾಕಿಸ್ತಾನ ಮೇಲೆ ಪವರ್ ಪ್ಲೇಲಿ ಎಕಾನಮಿ ಅವ್ರದ್ದು ಅರೌಂಡ್ 6 ಇದೆ. ಪವರ್ ಪ್ಲೇಲಿ ಆರಾಮಾಗಿ ಸುಂದರ್ ಕೈಲಿ 2 ಹಾಕ್ಸ್ಬೋದು. ಇದು ನನ್ನ ಒಪಿನಿಯನ್. ಬಟ್ ಸ್ಟಿಲ್ ವೆರಿ ಗುಡ್ ಟೀಮ್. ರಿಂಕು ಸಿಂಗು ಲಾಸ್ಟ್ ಅಲ್ಲಿ ಫಿನಿಶಿಂಗ್ ರೋಲ್ ಒಪ್ಸ್ಕೊಂಡು ಒಂದು 10 ಬಾಲ್ 15 ಬಾಲ್ ಫೇಸ್ ಮಾಡಿದ್ರು ಚೆನ್ನಾಗಿ ಆಡ್ತಾರೆ. ಅಂಡ್ ಕುಲ್ದೀಪ್ ನನಗೆ ಗೊತ್ತಿದ್ದಂಗೆ ಈ ಮ್ಯಾಚ್ ಅಲ್ಲಿ ಸ್ಪಿನ್ನರ್ ಅಂತ ಬಂದ್ರೆ ಚಕ್ರವರ್ತಿ ಮತ್ತೆ ಕುಲ್ದೀಪ್ ಇಬ್ಬರಲ್ಲಿ ಒಬ್ರು ಇವತ್ತು ಶೈನ್ ಆಗ್ತಾರೆ. ಯಾಕೆಂದ್ರೆ ಪ್ರೇಮದಾಸ ಗ್ರೌಂಡ್ ಆಗಿರೋದ್ರಿಂದ ದೊಡ್ಡ ಗ್ರೌಂಡ್ ಅಂಡ್ ಕುಲ್ದೀಪ್ ನಾರ್ಮಲ್ ಗ್ರೌಂಡ್ ಅಲ್ಲೇ ವಿಕೆಟ್ ತಂದು ಕೊಡ್ತಾರೆ. ದೊಡ್ಡ ಗ್ರೌಂಡ್ ಆಗಿರೋದ್ರಿಂದ ಸೊ ವಿಕೆಟ್ ಬರೋ ಚಾನ್ಸಸ್ ಇದೆ. ಕುಲ್ದೀಪ್ ಆಬ್ವಿಯಸ್ಲಿ ಎಕಾನಮಿ ಕೂಡ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂಡ್ ಚೆನ್ನಾಗಿ ಮಾಡ್ತಾರೆ. ಇನ್ ಮಿಕ್ಕಿದೆಲ್ಲ ಇದ್ದಾರೆ, ಅಕ್ಷರ್ ಪಟೇಲ್ ಇದ್ದಾರೆ ಅಂಡ್ ಬೇರೆ ಎಲ್ಲ ಅಭಿಷೇಕ್ ನಾನು ಹೇಳ್ದಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅದು ಶೋರ್ ಶಾಟ್ ಬರ್ತಾರೆ ಅಂತ ಗೊತ್ತಿತ್ತು, ಬಂದಿದ್ದಾರೆ. ಅಂಡ್ ಆಂಕರ್ ರೋಲ್ ಅಂತ ಬಂದ್ರೆ ಇವಾಗ ಸೀನಿಯರು ಎಕ್ಸ್ಪೀರಿಯನ್ಸ್ ಬಂದ್ರೆ ಆ ಪ್ರೆಷರ್ನ ಬೂಮ್ರಾ ಹಾರ್ದಿಕ್ ಇವರೆಲ್ಲ ಇದ್ದಾರೆ, ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಬಟ್ ಬ್ಯಾಟಿಂಗ್ ಅಲ್ಲಿ ಆಂಕರಿಂಗ್ ರೋಲ್ ಅಂತ ಬಂದ್ರೆ ನಾನು ತಿಲಕ್ ವರ್ಮಾ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಲಾಸ್ಟ್ ಮ್ಯಾಚ್ ಇದ್ರ ತರನೇ ಆಯ್ತು, ಹೋಯ್ತು ಆಲ್ಮೋಸ್ಟ್ ಮ್ಯಾಚ್ ಕೈಮೀರಿ ಹೋಗಿತ್ತು. ಕೊನೆವರೆಗೂ ನಿಂತ್ಕೊಂಡು ಆಂಕರಿಂಗ್ ರೋಲ್ ನಿಭಾಯಿಸಿ ಲಾಸ್ಟ್ 2 overs 3 overs ಮ್ಯಾಚ್ ತಗೊಂಡ್ಬಂದು ಸೂರ್ಯ ಮತ್ತೆ ತಿಲಕ್ ಆ ಪ್ರೆಷರ್ ಹ್ಯಾಂಡಲ್ ಮಾಡಿ ವಿಕೆಟ್ ಇನ್ ಕೇಸ್ 1 ಅಥವಾ 2 ಬಿದ್ರು ಆಂಕರಿಂಗ್ ರೋಲ್ ನ ಅವ್ರು ನಿಭಾಯಿಸ್ತಾರೆ. ಅಂಡ್ ಆಬ್ವಿಯಸ್ಲಿ ಬೂಮ್ರಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಕೊಂಡ್ ಬಂದಿದ್ದಾರೆ. ಅಂಡ್ ಇವಾಗ ನಾವು ಅವಾಗಲೇ ಹೇಳ್ತಾ ಇದ್ದೆ, ಶಾಹಿದ್ ಅಫ್ರೀದಿಗೆ ಇದುವರೆಗೂ ಅಭಿಷೇಕ್ ಶರ್ಮಾ ವಿಕೆಟ್ ತೆಗಿಯಕ್ಕಾಗಿಲ್ಲ ಅಂತ. ಅಂಡ್ ಆ ಕಡೆ ಬ್ಯಾಲೆನ್ಸ್ಡ್ ಆಗಿದೆ ಟೀಮು. ಫರ್ಹಾನ್ ತುಂಬಾ ಚೆನ್ನಾಗಿ ಆಡ್ತಾರೆ, ಫರ್ಹಾನ್ ಇದ್ದಾರೆ ಅಲ್ವಾ. ಸೊ ಫರ್ಹಾನ್ ಇದ್ದಾರೆ. ಅದೇ ರೀತಿ ನಾವು ನಂಬರ್ಸ್ ನೋಡ್ತಾ ಹೋದ್ರೆ ಬೂಮ್ರಾ ಕೂಡ ಫರ್ಹಾನ್ ವಿಕೆಟ್ ತೆಗ್ದಿಲ್ಲ. ಅಂಡ್ ಲಾಸ್ಟ್ 3 ಮ್ಯಾಚಸ್ ಅಲ್ಲಿ ಬೂಮ್ರಾ ಕಡೆಯಿಂದಾನೆ 50 ರನ್ಸ್ ಬಂದಿದೆ, ಫರ್ಹಾನ್ ನೋಡಿದಿರೋದು. ಸೊ ಅವ್ರದ್ದು ಇವಾಗ ನಾವ್ ಹಿಂಗ್ ನಮ್ ಪಾಸಿಟಿವ್ಸ್ ಮಾತಾಡ್ತಿರೋ, ಅವ್ರದ್ದು ಇದೆ, ನಮ್ಗಿಂತ ಕಡಿಮೆ ಇರ್ಬೋದು ಬಟ್ ಅವ್ರದ್ದು ಇದೆ. ಸೊ ಫರ್ಹಾನ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಬಾಬರ್ ಗೊತ್ತಿಲ್ಲ, ಇತ್ತೀಚೆಗೆ ಅವ್ರ ಬ್ಯಾಟ್ ಇಂದ ರನ್ ಬರ್ತಾ ಇಲ್ಲ. ಬಟ್ ಬಾಬರ್ ಅಂತ ಬಂದಾಗ ಟೀಮ್ ಇಂಡಿಯಾ ವಿರುದ್ಧ ತುಂಬಾ ಚೆನ್ನಾಗಿ ಆಡಿರೋ ರೆಕಾರ್ಡ್ ಇದೆ ಅವರಿಗೆ. ಬಟ್ ರೀಸೆಂಟ್ ಆಗಿ ಫಾರ್ಮೇ ಇಲ್ವಲ್ಲ. ಅಂಡ್ ಲಾಸ್ಟ್ ಮ್ಯಾಚ್ 40+ ಬಂದಿರೋದ್ ಬಿಟ್ರೆ ಅದಕ್ಕಿಂತ ಮುಂಚೆ ಇಲ್ಲ. ಅಂಡ್ ಇನ್ನೊಂದ್ ಏನಾಗುತ್ತೆ ಅಂದ್ರೆ T20 ಹೊಡಿಬಡಿ ಆಟ. ಬಾಬರ್ ಅಷ್ಟು ಸೀನಿಯರ್ ಪ್ಲೇಯರ್ ಆಗಿ ಸ್ಟಾರ್ಟಿಂಗ್ 10, 15, 20 ಬಾಲಲ್ಲಿ ಯಾವುದೇ ಇಂಟೆಂಟ್ ತೋರಿಸಲ್ಲ. ಅವ್ರು ಕೊನೆವರೆಗೂ ಇದ್ರೆ ಸ್ಟಾರ್ಟಿಂಗ್ ಒಂದು 20 ಬಾಲ್ ಟು ಬಾಲ್ ಅಥವಾ ಒಂದು 5 ರನ್ ಎಕ್ಸ್ಟ್ರಾ ಆಡಿರ್ತಾರೆ, ಆಮೇಲೆ ಕಚ್ಕೊಂಡ್ರೆ ಬಾಬರ್ ಆಡೋದು. ಇವಾಗ ನಾವು T20 ಹೊಡಿಬಡಿ ಆಟ ಅಂತೀವಿ. ಈ ಸೂರ್ಯಕುಮಾರ್, ಅಭಿಷೇಕ್, ಈಶಾನು ಎಲ್ಲ ಆಟ ಇದೆಯಲ್ಲ, ಆ ಆಟ ಬಾಬರ್ ಆಜಮ್ ಅಲ್ಲಿ ಇಲ್ಲ. ಸೊ ಹಾಗಾಗಿ ಬಾಬರ್ದೇನ್ ನಮ್ಗೇನ್ ಸಮಸ್ಯೆ ಇಲ್ಲ. ಫರ್ಹಾನ್ ಇದ್ದಾರೆ, ಮತ್ತೆ ಅಬ್ರಾರ್ ಇದ್ದಾರೆ, ಸಲ್ಮಾನ್ ಇದ್ದಾರೆ. ಸೊ ಹಾಗಾಗಿ ಅವರು ಜಾಸ್ತಿ ಪ್ರಿಫರ್ ಮಾಡಿರೋದು ಸ್ಪಿನ್ನರ್ ಪ್ಲಸ್ ಬ್ಯಾಟ್ಸ್ಮನ್, ಆಲ್ರೌಂಡರ್ ತರ. ಪರ್ಫೆಕ್ಟ್ ಸ್ಪಿನ್ನರು ಇಲ್ಲ ಅವರಲ್ಲಿ, ಪರ್ಫೆಕ್ಟ್ ಬ್ಯಾಟ್ಸ್ಮನ್ ಇಲ್ಲ. ಪರ್ಫೆಕ್ಟ್ ಬ್ಯಾಟ್ಸ್ಮನ್ ಅಂದ್ರೆ ಅದೇ ನಾವು ಫರ್ಹಾನು ಮತ್ತೆ ಬಾಬರು ಈ ತರದ್ದು ಒಂದು 2-3 ನೋಡ್ಬೋದು ಅಷ್ಟೇ. ಸೊ ಹಾಗಾಗಿ ನಮ್ಮಲ್ಲೂ ಇದ್ದಾರೆ. ನಮ್ಮಲ್ಲಿ ಇವಾಗ ಹರ್ಷದೀಪ್ ಗುಡ್ ಆಪ್ಷನ್. ಆ ಬೌಲಿಂಗ್ ಪ್ರೇಮದಾಸ ಗ್ರೌಂಡ್ ಆಗಿರೋದ್ರಿಂದ. ಅಂಡ್ ಇಬ್ರು ಕೂಡ ಇವಾಗ ಪಾಕಿಸ್ತಾನ ನಮ್ಗಿಂತ ಮುಂಚೆ ಹೋಗಿರ್ಬೋದು, ಬಟ್ ಪ್ರೇಮದಾಸ್ ಎಲ್ಲ ಅವ್ರು ಆಡಿಲ್ಲ ಇದುವರೆಗೂ. ಅವ್ರಿಗೂ ಕೂಡ ಫಸ್ಟ್ ಮ್ಯಾಚ್ ಆಗುತ್ತೆ, ನಮಗೂ ಕೂಡ ಫಸ್ಟ್ ಮ್ಯಾಚ್ ಆಗುತ್ತೆ. ಹರ್ಷದೀಪ್ ಆಚೆ ಹೋಗಿರೋದು ಎಕ್ಸ್ಪೆಕ್ಟೆಡ್. ನೋಡಿ, ಈಗ ನಾವು ಟೀಮ್ ನೋಡ್ತಾ ಇದ್ರೆ 3 ಜನ ಸ್ಪಿನ್ನರ್ಸ್ ಇದ್ದಾರೆ, 3 ಜನ ಬೌಲರ್ಸ್ ಕೂಡ ಇದ್ದಾರೆ. ಅಂದ್ರೆ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಜೊತೆಗೆ ಅಂದ್ರೆ ಬೂಮ್ರಾಗ್ ಸಾಥ್ ಕೊಡೋದಕ್ಕೆ ಇವರಿಬ್ರು ಇದ್ದೇ ಇದ್ದಾರೆ. ಸೊ ಬ್ಯಾಲೆನ್ಸಿಂಗ್ ಆಗಿ ಕಾಣಿಸ್ತಾ ಇದೆ. ಪ್ರೀತಿ ಗೌಡ ಅವರ ಟೀಮ್ ನೋಡ್ತಾ ಇದ್ರೆ ಇವತ್ತು ಮೊದಲಿಗೆ ಬ್ಯಾಟಿಂಗ್ ಆಡ್ತಾ ಇರೋದು ಭಾರತ. ಸೊ ಯಾರು ಶೈನ್ ಆಗ್ಬಹುದು, ಯಾರು ಚೆನ್ನಾಗಿ ಆಡ್ಬೋದು ಇವತ್ತು ನಿಮ್ ಪ್ರಕಾರ? ಆಬ್ವಿಯಸ್ಲಿ ಇಶಾನ್ ಕಿಶನ್ ಅವ್ರ ಮೇಲೆ ನನಗೆ ಭರವಸೆ ಇದೆ. ಹಾಗೂ ಲೈಕ್ ಓಪನಿಂಗ್ ಯಾವಾಗ್ಲೂ ಇಶಾನ್ ಕಿಶನ್ ಅವ್ರು ಬಂದಾಗ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅಂಡ್ ಅದು ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ಮೇಲೂ ನನಗೆ ಹೋಪ್ಸ್ ಜಾಸ್ತಿ ಇದೆ. ಕ್ಯಾಪ್ಟನ್ ಆಗಿರೋದ್ರಿಂದ ಈಸ್ ಅ ಸ್ಟ್ರಾಂಗ್ ಕ್ಯಾಪ್ಟನ್ ಹೂ ಇಸ್ ಟೇಕಿಂಗ್ ದ ಟೀಮ್ ಇನ್ ಅ ವೆರಿ ಗುಡ್ ಲೆವೆಲ್. ಅಂದ್ರೆ ಎಲ್ಲೂ ಒಂದು ಅಪ್ಸ್ ಅಂಡ್ ಡೌನ್ಸ್ ಇದ್ರೂ ಕೂಡ ಹಿ ಇಸ್ ಹ್ಯಾಂಡ್ಲಿಂಗ್ ಇಟ್ ಇನ್ ಅ ವೆರಿ ಕಾನ್ಫಿಡೆಂಟ್ ವೇ. ಅದಕ್ಕೆ ಸೂರ್ಯಕುಮಾರ್ ಯಾದವ್ ಇರ್ಬೋದು ಅಂಡ್ ತಿಲಕ್ ವರ್ಮಾ ಅವ್ರ ಮೇಲೂ ಆಬ್ವಿಯಸ್ಲಿ. ಅಂಡ್ ಖುಷಿಯಾದ ವಿಚಾರ ದಟ್ ಇವ್ರು ವಾಪಸ್ ಬಂದಿದ್ದಾರೆ. ಸೊ ಅಭಿಷೇಕ್ ಶರ್ಮಾ. ಸೊ ತುಂಬಾನೇ ಖುಷಿಯಾದಂತಹ ವಿಚಾರ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಆಡಿರ್ಲಿಲ್ಲ ಅವರು ಕಾರಣಾಂತದಿಂದ. ಸೊ ಈ ಸತಿ ನನಗೆ ಸ್ಟ್ರಾಂಗ್ ಹೋಪ್ ಇರೋದು ಓಪನರ್ಸ್ ಮೇಲೆ, ಲೈಕ್ ಬ್ಯಾಟಿಂಗ್ ವೈಸ್ ಬಂದ್ರೆ. ಅಂಡ್ ಆಬ್ವಿಯಸ್ಲಿ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇವಾಗ ಒಳ್ಳೆ ಬ್ಯಾಟಿಂಗ್ ಆಡೋಣ. ಸೊ ಶಿವರಾತ್ರಿ ದಿನ ಮ್ಯಾಚ್ ಗೆದ್ದು ಲೈಕ್ ಶಿವನ ಆಶೀರ್ವಾದದಿಂದ ಇಂಡಿಯಾನೇ ಗೆಲ್ಲಿ ಅಂತ ನಾನು ಆಶಿಸ್ತಿದ್ದೀನಿ. ನೋಡಿ, ಒಂದ್ ಕಡೆ ಮಹಾಶಿವರಾತ್ರಿ, ಮತ್ತೊಂದ್ ಕಡೆ ಮಹಾಯುದ್ಧ. ಮುಕುಂದ್ ಸರ್, ಈಗ ಏನ್ ಹೇಳ್ತೀರಿ ಅಂದ್ರೆ ಅವಿನಾಶ್ ಅವ್ರು ಹೇಳ್ತಾ ಇದ್ರು ಎಲ್ಲ ಒಂದ್ ಕಡೆ ರಿಂಕು ಸಿಂಗ್ ಬದಲಾಗಿ ವಾಷಿಂಗ್ಟನ್ ಸುಂದರ್ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿ. ನೀವೇನ್ ಹೇಳ್ತೀರಿ ಅದಕ್ಕೆ?
ಸೊ ಮೊದಲನೇದಾಗಿ ರಿಂಕು ಸಿಂಗನ್ನು ಯಾಕೆ ತೊಗೊಂಡಿದ್ದಾರೆ, ವಾಷಿಂಗ್ ಸುಂದರ್ನ ಯಾಕೆ ಕೈ ಬಿಟ್ಟಿದ್ದಾರೆ ಅಂದರೆ, ವಾಷಿಂಗ್ಟನ್ ಸುಂದರ್ ಲಾಸ್ಟ್ ನ್ಯೂಜಿಲೆಂಡ್ ಸೀರೀಸಲ್ಲೇ ಅವ್ರು ಇಂಜುರಿ ಆಗಿದ್ದು. ಲಾಸ್ಟ್ ಮಿನಿಟಲ್ಲಿ ಈ ಒಂದು ಫೆಬ್ರವರಿ 3ನೇ ತಾರೀಕು ಅವ್ರನ್ನ ಫೈನಲ್ ಮಾಡಿ ಇದು ಮಾಡ್ಕೊಂಡಿರೋದು. ಸೊ ಸಡನ್ ಆಗಿ ಮತ್ತೆ ಇನ್ನು ಟೂರ್ನಮೆಂಟ್ ತುಂಬ ಉದ್ದ ಇರುತ್ತೆ, ಹಾಗಾಗಿ ಮ್ಯಾನೇಜ್ಮೆಂಟ್ ಸೊ ಹಾಗಾಗಿ ಪ್ರೆಷರ್ ಹಾಕೋದೇನು ಬೇಕಾಗಿಲ್ಲ. ರಿಂಕು ಸಿಂಗ್ ಇವಾಗ ಫಸ್ಟ್ ಬ್ಯಾಟಿಂಗ್ ಇದಾಗ್ತಾ ಇರೋದ್ರಿಂದ ರಿಂಕು ಸಿಂಗ್ ಬಂದಿರೋದೇ ಒಳ್ಳೇದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈಗ ಬೌಲಿಂಗ್ ಯೂನಿಟ್ ಆಲ್ರೆಡಿ ಸ್ಟ್ರಾಂಗ್ ಆಗಿದೆ, ಮತ್ತೆ ಬೌಲರ್ ಬ್ಯಾಟ್ಸ್ಮನ್ ಆಗಿ ಏನ್ ಬೇಕಾಗಿಲ್ಲ ನಮಗೆ. ಈಗ ಟಾಪ್ ಆರ್ಡರ್ ಅಲ್ಲಿ ಏನಾಗಿದೆ ಅಂದ್ರೆ, ಅಭಿಷೇಕ್ ಶರ್ಮಾ ಇವತ್ತು ಕರ್ಕೊಂಡ್ ಬಂದಿರೋವಂಥದ್ದು, ಲಾಸ್ಟ್ ಮ್ಯಾಚ್ ಇರಲಿಲ್ಲ, ಅವರು ಕೂಡ ಏನೋ ವೆಯ್ಟ್ ಎಲ್ಲ ಸ್ವಲ್ಪ ಲಾಸ್ ಆಗಿದೆ ಅಂತ. ಸೊ ಒಂದ್ ಕಡೆ ಇದಿರುತ್ತೆ, ಎಲ್ಲೋ ಏನಾದ್ರು ಪೆಟ್ಟಾದ್ರೆ, ಯಾಕಂದ್ರೆ ಈ ಕಡೆ ನಾವು ಅಫ್ರೀದಿ ಫಸ್ಟ್ ಇದ್ರಲ್ಲಿ ಮಾಡಿದ್ರೆ ಅವ್ರು 2014ರಿಂದ ಒಂದು ಸ್ಟಾರ್ಟ್ ಇದೆ, ಒಂದು ರೆಕಾರ್ಡ್ ಇದೆ. ಅದೇನಪ್ಪಾ ಅಂದ್ರೆ ಫಸ್ಟ್ ಓವರಲ್ಲೇ ವಿಕೆಟ್ ತೆಗಿತಾರೆ ಅವ್ರು. ಸೊ ಅದು ಒಂದು ಇದಿರುತ್ತೆ, ಒಂದು ಪಾಯಿಂಟ್ ಆಗಿ ತಗೊಂಡು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ, ಸೊ ಒಂದು ಮಿಡ್ಲ್ ಆರ್ಡರ್ ಅಲ್ಲಿ ಅವರ ರಿಂಕು ಸಿಂಗ್ ಅನ್ನ ಬ್ಯಾಟ್ಸ್ಮನ್ ಆಗೇ ಇಟ್ಕೊಂಡ್ರೆ ನಾವು ಒಳ್ಳೆ ಸ್ಕೋರ್ ಅನ್ನ ತಗೊಂಡು ಹೋಗ್ಬೋದು. ಇನ್ನು ಸ್ಲಾಗ್ ಓವರ್ಸ್ಗಳು ಅಂದ್ರೆ ಏನೋ 16ರಿಂದ 20ನೇ ಓವರ್ ಅಲ್ಲಿ ರಿಂಕು ಸಿಂಗ್ ಬಿಗ್ ಹಿಟ್ಟರ್, ಅವ್ರು ಒಳ್ಳೆ ಸಿಕ್ಸರ್ ಹೊಡಿದ್ದಾರೆ. ಬಟ್ ವಾಷಿಂಗ್ಟನ್ ಸುಂದರ್ ಈ ಸ್ಕೋರ್ಸ್, ಬಟ್ ಅವ್ರ ಸ್ಟ್ರೈಕ್ ರೇಟ್ ಕಮ್ಮಿ, ಅಂದ್ರೆ ಒಂದು 20 ಬಾಲ್ಗೆ 23 ರನ್ನು 24 ರನ್ನು. ಸೊ ಹಾಗಾಗಿ ಒಂದು ಇದು ಮಾಡ್ಕೊಂಡು ರಿಂಕು ಸಿಂಗ್ನೇ ಇದು ಮಾಡ್ಕೊಂಡಿರ್ತಾರೆ. ಆಮೇಲೆ ವಾಷಿಂಗ್ಟನ್ ನಾವು ಕಂಪೇರ್ ಮಾಡಿದ್ರೆ ಫೀಲ್ಡಿಂಗ್ ಅಲ್ಲಿ ರಿಂಕು ಸಿಂಗ್ ತುಂಬಾ ಚೆನ್ನಾಗಿದ್ದಾರೆ. ಸೊ ಹಾಗಾಗಿನೇ ಈ ಪಾಯಿಂಟ್ಸ್ ರಿಂಕು ಸಿಂಗ್ ಅನ್ನ ತಗೊಂಡಿರ್ತಾರೆ. ಬಟ್ ಇನ್ನೊಂದೇನಪ್ಪಾ ಅಂದ್ರೆ, ನನಗೆ ಇವತ್ತು ಹೋಪ್ ಇರೋದು ಇಶಾನ್ ಕಿಶನ್ಗಿಂತ ಅಭಿಷೇಕ್ ಶರ್ಮಾ ಮೇಲೆನೆ ಹೋಪ್ ಇರುತ್ತೆ. ಯಾಕಂದ್ರೆ ಒಂದು ಮ್ಯಾಚ್ ಅವ್ರಿಗೆ ರಿಲ್ಯಾಕ್ಸೇಷನ್ ಸಿಕ್ಕಿದೆ, ಪ್ಲಸ್ ಅವ್ರೆಂತ ಕ್ಯಾರೆಕ್ಟರ್ ಅಂದ್ರೆ, ನಾವು ಯುವರಾಜ್ ಸಿಂಗ್ ಅನ್ನ ನೋಡ್ತಾ ಇದ್ವಿ ಈ ಮುಂಚೆ, ಅಂದ್ರೆ ಅವರು ಎಸ್ಪೆಷಲಿ ಆಸ್ಟ್ರೇಲಿಯಾ ಮೇಲೆ ಪಾಕಿಸ್ತಾನ ಮೇಲೆ ಅವ್ರು ಸಖತ್ತಾಗಿ ಆಡ್ತಾ ಇದ್ರು. ಸೊ ಆ ಒಂದು ಮೆಂಟಾಲಿಟಿನೇ ಅಭಿಷೇಕ್ ಶರ್ಮಾದಲ್ಲೂ ನಾವು ನೋಡ್ತಾ ಇರೋದು. ಸೊ ಹಾಗಾಗಿನೇ ಇವತ್ತು ನನಗೆ ಗೊತ್ತಿರೋ ಪ್ರಕಾರ ಇದ್ರಲ್ಲಿ ಖಂಡಿತ. ಆಮೇಲೆ ಇವತ್ತೇನು ಫಸ್ಟ್ 6 ಓವರ್ಸ್ ಅಂದ್ರೆ ಪವರ್ ಪ್ಲೇ ಅಂತೀವಿ, ಇದ್ರಲ್ಲೇ ನನಗೆ ಅರ್ಧ ಗೇಮ್ ಗೊತ್ತಾಗ್ಬಿಡುತ್ತೆ ನಮ್ಗೆ. ಏನಂದ್ರೆ ನಾವು 6 ಓವರ್ಸ್ಗೆ ಒಂದು 80+ ಹೊಡೆದ್ವಿ ಅಂದ್ರೆ ಪಕ್ಕ ನಮ್ಮ ಇಂಡಿಯಾದೇ ಮ್ಯಾಚು ಅಂತ. ಆಮೇಲೆ ಇಲ್ಲಿ ಪಾರ್ ಸ್ಕೋರ್ ಬಂದು 170, 171 ಇದೆ. ಅದ್ರ ಮೇಲೆ ಒಂದು 10 ರನ್ ನೋಡಿದ್ರು ಅಂದ್ರೆ 180, ಸರ್ ಹೇಳಿದಾಗ 180 ಹೊಡೆದ್ರು ಕೂಡ ನಮ್ಮ ಈ ಮ್ಯಾಚ್ ನಾವೇ ಗೆದ್ದಿಲ್ತೀವಿ. ಲಾಸ್ಟ್ 10 ಮ್ಯಾಚಸ್ ಇಂದ 185 ಯಾರು ಚೇಸ್ ಮಾಡಿ ಗೆದ್ದಿಲ್ಲ. ಒಂದು ಬ್ರೇಕ್ನ ಸಮಯ. ವೀಕ್ಷಕರೇ, ಈಗ ಟೀಮ್ ಅಂತೂ ಅನೌನ್ಸ್ ಆಗಿದೆ, 11 ಸಖತ್ತಾಗಿದೆ ಅಂತ ಹೇಳಿ ನಮ್ಮ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ.